ಹಾಯ್ ಫ್ರೆಂಡ್ಸ್, ನಾನಿವತ್ತು ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಬುಲೆಟ್ ಪ್ರಕಾಶ್ ಅವರು ಹುಟ್ಟಿದ್ದು 2 ಏಪ್ರಿಲ್ 1976ರಲ್ಲಿ. ಇವರು ಹುಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಅಂತಲೇ ಹೇಳ್ಬೋದು. ಇವರ ಕೆಲಸ ಅಂತ ನೋಡೋದಾದರೆ ಚಲನಚಿತ್ರ ನಟ ಇವರು. ಹಾಗೆ ಹಾಸ್ಯ ನಟ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರು ಒಂದು ಬಡ ಕುಟುಂಬದಿಂದ ಬಂದು ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ತಮ್ಮ ನಟನಾ ಜೀವನವನ್ನು ಆರಂಭಿಸುತ್ತಾರೆ. ಮಸ್ತ್ ಮಜಾ ಮಾಡಿ, ಐತಲ ಕಡಿ, ಮಲ್ಲಿಕಾರ್ಜುನ, ಕಲಾಸಿಪಾಳ್ಯ, ಸುಂಟರಗಾಳಿ, ಆರ್ಯನ್ ಸೇರಿದಂತೆ ನೂರಾರು ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡ ಪ್ರಸಿದ್ಧ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 2 ಅಲ್ಲಿ ಇವರು ಕೂಡ ಒಬ್ಬರು ಕಂಟೆಸ್ಟೆಂಟ್ ಆಗಿ ಪಾತ್ರ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಭಾರತೀಯ ಜನತಾ ಪಾರ್ಟಿ ಸೇರುವ ಮೂಲಕ ರಾಜಕೀಯದಲ್ಲೂ ಗುರುತಿಸಿಕೊಂಡರು. ಬುಲೆಟ್ ಪ್ರಕಾಶ್ ಅವರು ದರ್ಶನ್ ಅವರೊಂದಿಗೆ ಹೆಚ್ಚಿನ ಒಡನಾಡಿಯನ್ನು ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಬುಲೆಟ್ ಪ್ರಕಾಶ್ ಅವರು ಬೆಳೆಯೋದಕ್ಕೆ ಅರ್ಧ ದರ್ಶನ್ ಅವರು ಕೂಡ ಕಾರಣ. ಯಾಕೆಂದರೆ ಎಷ್ಟೋ ಕಷ್ಟದ ಪರಿಸ್ಥಿತಿಗಳಲ್ಲಿ ದರ್ಶನ್ ಅವರು ಬುಲೆಟ್ ಪ್ರಕಾಶ್ ಅವರ ಕೈ ಹಿಡಿತಾರೆ. ಹಾಗೆ ಸುಂಟರಗಾಳಿ, ಕಲಸಪಾಳ್ಯ ಈ ಎಲ್ಲ ಮೂವಿಗಳಲ್ಲೂ ಬುಲೆಟ್ ಪ್ರಕಾಶ್ ಅವ್ರನ್ನೂ ಹಾಕೊಳ್ಳಿ ಅಂತ ಇವರೇನೆ ಸಲಹೆ ನೀಡಿದ್ರಂತೆ. ಅದೇ ಕಾರಣಕ್ಕೆ ಬುಲೆಟ್ ಪ್ರಕಾಶ್ ಅವ್ರಿಗೆ ದರ್ಶನ್ ಅವರಂದರೆ ಈಗಲೂ ಅಷ್ಟೇ ತುಂಬಾ ಒಂದು ಆತ್ಮೀಯತೆ ಮತ್ತು ಪ್ರೀತಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಮಂಜುಳಾ ಅವ್ರನ್ನ ಮದುವೆ ಆಗ್ತಾರೆ. ಇವರೇನೆ ಅವರ ಮಿಸ್ಸಸ್ ಅಂತ ಹೇಳ್ಬೋದು, ಬುಲೆಟ್ ಪ್ರಕಾಶ್ ಅವರ ಹೆಂಡತಿ. ಹಾಗೆಯೇ ಇವ್ರಿಗೆ ಇಬ್ಬರು ಮಕ್ಕಳು, ರಕ್ಷಕ್ ಮತ್ತು ವರ್ಷಿತಾ ಅಂತ. ನೋಡಿ, ಇವರೇನೆ ಅಕ್ಕ ತಮ್ಮ ಇಬ್ಬರೂ ಬುಲೆಟ್ ಪ್ರಕಾಶ್ ಅವರ ಮಕ್ಕಳು. ರಕ್ಷಕ್ ಅಂತೂ ನೀವು ನೋಡೇ ಇರ್ತೀರ. ಬುಲೆಟ್ ಅಂತಲೇ ಈಗ ಫೇಮಸ್ ಆಗಿಬಿಟ್ಟಿದ್ದಾರೆ. ಅವರು ಬಿಗ್ ಬಾಸ್ಗೂ ಕೂಡ ಬಂದಿದ್ದರು ಕಂಟೆಸ್ಟೆಂಟ್ ಆಗಿ. ಹೀಗೆ ಬುಲೆಟ್ ಪ್ರಕಾಶ್ ಅವರು ಜೀವನ ಮಾಡ್ತಿರುವಾಗಲೇ ಒಂದು ದುರ್ಘಟನೆ ಸಂಭವಿಸುತ್ತದೆ. ಬುಲೆಟ್ ಪ್ರಕಾಶ್ ಅವರು ಕಿಡ್ನಿ ವೈಫಲ್ಯದಿಂದ 6 ಏಪ್ರಿಲ್ 2020ರಲ್ಲಿ ಕೊನೆ ಉಸಿರೆಳೆದರು ಅಂತಲೇ ಹೇಳ್ಬೋದು. ಇದಿಷ್ಟು ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.